ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಒಂದು ತಿಂಗಳಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನದ ಸಂದೇಶವನ್ನು ಪ್ರಾರಂಭಿಸ್ತಾ ಇದ್ದೇನೆ. ನಿಜವಾಗಲೂ ಈ ದಿನವು ನಮಗೆ ಸಂತೋಷವನ್ನು, ಈ ತಿಂಗಳು ನಮಗೆ ಸಂತೋಷವನ್ನು, ಸಡಗರವನ್ನು, ಸಮಾಧಾನವನ್ನು, ಶಾಂತಿಯನ್ನು, ಪಾಪದಿಂದ ಬಿಡುಗಡೆಯನ್ನು ಕೊಡುವಂಥ ತಿಂಗಳಾಗಿದೆ. ಯಾಕೆಂದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ. ಆದ್ದರಿಂದ ಇವತ್ತಿನ ಈ ಸಂದೇಶದ ತಲೆಬರಹ ಯೇಸು ಕ್ರಿಸ್ತನ ಜನನ ಎನ್ನುವಂಥದ್ದನ್ನು ತಿಳಿಸೋದಕ್ಕೆ ಇಷ್ಟವುಳ್ಳವಳಾಗಿದ್ದೇನೆ. ದಯಮಾಡಿ ತಾವೆಲ್ಲರೂ ತಮ್ಮ ಸತ್ಯವೇದಗಳನ್ನು ತೆಗೆದುಕೊಂಡು ನಾನು ಹೇಳುವಂಥ ವಾಕ್ಯಗಳು ತಿರುವಿ ಹಾಕುವುದಾದರೆ ಇನ್ನೂ ಸ್ಪಷ್ಟವಾಗಿ ನಾವು ದೇವರ ವಾಕ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಅರ್ಥವಾಗುವಂಥದ್ದಾಗಿದೆ. ಆದಿಕಾಂಡ 2ನೇ ಅಧ್ಯಾಯ ವಚನ 1 ಈ ರೀತಿಯಾಗಿ ಹೇಳ್ತದೆ: ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು ಎಂದು. ದೇವರು ಈ ಸೃಷ್ಟಿಯನ್ನು, ಆಕಾಶವನ್ನು ಅದರಲ್ಲಿರುವುದೆಲ್ಲವನ್ನು, ಭೂಮಿಯನ್ನು ಅದರಲ್ಲಿರುವುದೆಲ್ಲವನ್ನು ಸೃಷ್ಟಿ ಮಾಡಿದನು. ಅದು ಸುಂದರವಾಗಿತ್ತು, ಸುಂದರವಾಗಿ ಇದೆ. ಅದನ್ನು ಆತನು ಪ್ರತಿದಿನ ಸೃಷ್ಟಿ ಮಾಡಿ ಇದು ಒಳ್ಳೆಯದೆಂದು ಕಾಣ್ತಾ ಇದೆ, ಒಳ್ಳೆಯದೆಂದು ತೋಚ್ತಾ ಇದೆ ಎಂದು ಸಂತೋಷಿಸಿದನು. ಈ ಸೃಷ್ಟಿ ಕಾರ್ಯವನ್ನೆಲ್ಲ ಮುಗಿಸಿ ಆದ ಮೇಲೆ ಆತನು ಬರೀ ಸೃಷ್ಟಿ ಕಾರ್ಯವನ್ನು ಮಾಡಿ ಮುಗಿಸಿದ್ದಾನೆ, ಆದರೆ ಮನುಷ್ಯನನ್ನು ಉಂಟು ಮಾಡಿರಲಿಲ್ಲ. ಆದರೆ ಎಲ್ಲವನ್ನು ಮಾಡಿದ ಮೇಲೆ ಮನುಷ್ಯನು ಈ ಲೋಕದಲ್ಲಿ ಇಲ್ಲದೆ ಹೋದರೆ ಅದು ಶೂನ್ಯವಾಗಿ ಆತನಿಗೆ ತೋರಿದ ಕಾರಣ ಆತನು ಮನುಷ್ಯನನ್ನು ಉಂಟು ಮಾಡಿದನು. ಅದೇ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ: ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂದು. ದೇವರು ಮನುಷ್ಯನನ್ನು ಉಂಟು ಮಾಡಬೇಕಾದರೆ ಈ ಲೋಕದಲ್ಲಿರಲಿಕ್ಕಿರುವಂಥ ಮನುಷ್ಯರಲ್ಲಿ ಪ್ರಥಮ ಮನುಷ್ಯನ ಆದಾಮನಾಗಿದ್ದನು. ಅವನನ್ನು ಉಂಟು ಮಾಡುವಾಗ ದೇವರು ಭೂಮಿಯ ಮಣ್ಣನ್ನು ತೆಗೆದುಕೊಂಡು ಒಂದು ಸುಂದರವಾದ ಗೊಂಬೆಯನ್ನು ಮಾಡಿ ಆತನ ಸ್ವರೂಪದಲ್ಲಿ, ಅವರ ಸ್ವರೂಪದಲ್ಲಿ, ಅಂದರೆ ತಂದೆ, ಮಗ, ಪರಿಶುದ್ಧಾತ್ಮ ಅವರ ಸ್ವರೂಪದಲ್ಲಿ ಆ ಗೊಂಬೆಯನ್ನು ಉಂಟು ಮಾಡಿ ಆ ಗೊಂಬೆಯ ಮೂಗಿನಲ್ಲಿ ಆತನ ಶ್ವಾಸವನ್ನು ಊದಿದನು ಎನ್ನುವಂಥದ್ದನ್ನು ನಾವಿಲ್ಲಿ ನೋಡುವವರಾಗಿದ್ದೇವೆ. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಮನುಷ್ಯನು ಮಂಗನಿಂದ ಬಂದ ಮಾನವನಲ್ಲ. ಮನುಷ್ಯನು ದೇವರು ಸೃಷ್ಟಿಸಿದ ಸೃಷ್ಟಿಯಾಗಿದ್ದಾನೆ. ಮನುಷ್ಯನು ಮಂಗನಂತೆ ಹಾರುವವನಲ್ಲ, ಮಂಗನ ಹಾಗೆ ಅಸಹ್ಯ ಮುಖವುಳ್ಳವನೂ ಅಲ್ಲ. ದೇವರು ಎಷ್ಟು ಸುಂದರವಾಗಿದ್ದನೋ ಅಷ್ಟು ಸುಂದರ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿ ಆತನ ಆ ಗೊಂಬೆಯಲ್ಲಿ ಜೀವಶ್ವಾಸ, ಅಂದರೆ ನಮ್ಮಲ್ಲಿರುವಂತಹ ಉಸಿರು ಅಥವಾ ಜೀವಶ್ವಾಸ ಅದು ದೇವರದಾಗಿದೆ. ಆ ಮನುಷ್ಯನನ್ನು ಉಂಟು ಮಾಡಿದ ಮೇಲೆ ತನ್ನ ಜೀವಶ್ವಾಸವನ್ನು ಅವನ ಮೂಗಿನಲ್ಲಿ ಊದಿ ಆ ಮನುಷ್ಯನು ಬದುಕುವ ಪ್ರಾಣಿಯನ್ನಾಗಿ ಮಾಡಿದನು ಎನ್ನುವಂಥದ್ದನ್ನು ನಾವಿಲ್ಲಿ ನೋಡುವವರಾಗಿದ್ದೇವೆ. ಅದೇ 3ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ: ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು ಎನ್ನುವಂಥದ್ದು. ದೇವರು ಆದಾಮನನ್ನುಂಟು ಮಾಡಿದ ಮೇಲೆ
ಆತನಿಗೆ ಸರಿ ಬೀಳುವ ಸಹಕಾರಿಣಿಯನ್ನು ಉಂಟು ಮಾಡಬೇಕು ಎಂದು ಆದಾಮನನ್ನು ಗಾಢನಿದ್ರೆ ಬರಮಾಡಿ ಅವನ ಪಕ್ಕೆ ಎಲುಬನ್ನು ತೆಗೆದುಕೊಂಡು ಸ್ತ್ರೀಯನ್ನು ಉಂಟು ಮಾಡಿ ಈಗ ಸರಿ ಅಂಥೇಳಿ ಅವರಿಬ್ಬರನ್ನು ದೇವರು ಗಂಡ ಹೆಂಡಿರನ್ನಾಗಿ ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡುವವರಾಗಿದ್ದೇವೆ. ಆ ಸ್ತ್ರೀಯು ಅಲ್ಲಿ ಅವರಿಬ್ಬರನ್ನು ಏದೇನ್ ವನದಲ್ಲಿ ಇಟ್ಟನು. ಏದೇನ್ ವನದಲ್ಲಿ ಇಟ್ಟಾಗ ಆ ಸ್ತ್ರೀ ಒಂದು ಕೆಲಸ ಮಾಡ್ತಾಳೆ. ಏನಂತಂದರೆ 6ನೇ ವಚನದಲ್ಲಿ ಈಗಾಗಲೇ ನೋಡಿದ್ದೀವಿ, ಆ ವನದ ಮಧ್ಯದಲ್ಲಿ ಒಂದು ಸುಂದರವಾದ ಹಣ್ಣಿತ್ತು. ಆ ಹಣ್ಣು ಹೇಗಿತ್ತಂದರೆ ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಮತ್ತು ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇತ್ತು. ಅಂದರೆ ಜ್ಞಾನೋದಯ ಕೊಡುವಂಥದ್ದಾಗಿತ್ತು. ಆಮೇಲೆ ನೋಡುವುದಕ್ಕೆ ಅದು ಈಗ ನಾವು ಯಾವುದರ ಹಣ್ಣುಗಳು ತಗೊಳ್ಳಕ್ಕೆ ಹೋದಾಗ ನಾವು ಎಷ್ಟು ಸುಂದರವಾಗಿರಲಿಕ್ಕಿರುವಂಥದ್ದು, ಫ್ರೆಶ್ ಆಗಿರಲಿಕ್ಕಿರುವಂಥದ್ದು, ಬಣ್ಣ ಇರುವಂಥದ್ದು, ವಾಸನೆ ಇರುವಂಥದ್ದು ತೆಗೆದುಕೊಂಡು ಬರಲು ಹೋಗ್ತೀವಲ್ಲ, ಆ ರೀತಿಯಾಗಿ ಅವಳು ಆ ಹಣ್ಣನ್ನು ನೋಡಿ ಅದನ್ನು ಅಪೇಕ್ಷಿಸಿ ತಾನು ತಿಂದು ಆಕೆ ಜೊತೆಗಿರಲಿಕ್ಕಿರುವಂಥ ಗಂಡನಿಗೂ ಕೊಟ್ಟಳು ಎನ್ನುವಂಥದ್ದನ್ನು ನಾವಿಲ್ಲಿ ನೋಡುವವರಾಗಿದ್ದೇವೆ. ಅದೇ 3ನೇ ಅಧ್ಯಾಯ 17ನೇ ವಚನಕ್ಕೆ ಬರುವಾಗ, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ದೇವರವರಿಗೆ ಒಂದು ಆಜ್ಞೆಯನ್ನು ವಿಧಿಸಿದರು. ಆ ಆಜ್ಞೆಯನ್ನು ಅವಳು ಮುರಿದಳು. ತಿನ್ನಬಾರದು, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣು ತಿನ್ನಬಾರದು ಎಂದು ದೇವರು ಒಂದು ಆಜ್ಞೆ ವಿಧಿಸಿದಾಗ ಆಕೆ ಆ ಮಾತಿಗೆ ಅವಿಧೇಯಳಾದಳು. ಅದು ತಾನು ತಿಂದು ತನ್ನ ಜೊತೆ ಇರಲಿಕ್ಕಿರುವಂಥ ಗಂಡನಿಗೂ ಕೊಟ್ಟಳು. ಆಕೆಗೆ ಕೊಟ್ಟವರು, ಆ ಹಣ್ಣನ್ನು ಕೊಟ್ಟವರು ಆಕೆಗೆ ಇದು ತಿನ್ನು, ಇದು ನಿಮ್ಮ ಕಣ್ಣುಗಳು ತೆರೀತವೆ ಅಂತ ಹೇಳಿದ್ದು ಸೈತಾನನು ಎನ್ನುವಂಥದ್ದು ಈ ಸತ್ಯವೇದದಲ್ಲಿ ನೋಡುವರಾಗಿದ್ದೇವೆ. ಅದೇ ರೀತಿಯಾಗಿ 2ನೇ ವಚನ 17ನೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ವಚನ 19ರಲ್ಲಿ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ನಾನು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ರಲ್ಲಿ ಈ ರೀತಿಯಾಗಿ ಹೇಳ್ತದೆ, ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾದರು ಎಂದು. ಒಬ್ಬನ ಅವಿಧೇಯತೆ ಅಂದರೆ ಅದು ಆದಾಮನ ಅವಿಧೇಯತೆ. ದೇವರು ತಿನ್ನಬಾರದು ಎಂದು ಹೇಳಿ ನೇಮಿಸಿರ್ಲಿಕ್ಕಿರುವಂಥ ಹಣ್ಣನ್ನು ತಿಂದು ಆದಾಮನು ಹವ್ವರು ಅವಿಧೇಯರಾದರು, ಪಾಪದಲ್ಲಿ ಬಿದ್ದರು, ದೇವರಿಂದ ದೂರ ಆದರು, ದೇವರ ಮಹಿಮೆಯನ್ನು ಕಳೆದುಕೊಂಡರು, ಪಾಪಿಗಳಾದರು ಎಂದು ಹೇಳಬಹುದು. ಪಾಪಿಗಳೇ ಆದರು. ಆ ಒಬ್ಬನಿಂದ ಈ ಲೋಕದಲ್ಲಿ ಬಂದಿರಲಿಕ್ಕಿರುವಂಥ ಪಾಪವು ಎಲ್ಲ ಮಾನವರನ್ನ, ಲೋಕದ ಜನರಿಗೆ ಅದು ಸುತ್ತಿಕೊಂಡಿತ್ತು. ಎಲ್ಲರೂ ಪಾಪಿಗಳೇ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂದು ದೇವರ ವಾಕ್ಯ ತಿಳಿಸ್ತದೆ. ಆದ್ದರಿಂದ ಇಲ್ಲೇನು ಹೇಳ್ತಾ ಇದೆ, ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು ಎನ್ನುವಂಥದ್ದು. ಆದಾಮನು ಮಾಡಿರಲಿಕ್ಕಿರುವಂಥ ವಿಧೇಯತೆಯನ್ನು ತೆಗೆದುಹಾಕುವುದಕ್ಕೋಸ್ಕರ, ಪಾಪದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ಯೇಸು ಸ್ವಾಮಿ ವಿಧೇಯನಾದನು ಎಂದು. ಮೊದಲನೇ ಆದಾಮನು ಪಾಪವನ್ನು ಮಾಡಿದನು. 2ನೇ ಆದಾಮನಾದ ಯೇಸು ಕ್ರಿಸ್ತನು ಆ ಪಾಪದಿಂದ ವಿಮೋಚನೆ ಮಾಡುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಮೊದಲನೇ ಆದಾಮನು
ದೇವರಿಗೆ ಅವಿಧೇಯನಾದನು. ಎರಡನೆಯ ಆದಾಮನಾಗಿರ್ಲಿಕ್ಕಿರುವಂಥ ಯೇಸು ಕ್ರಿಸ್ತನು ದೇವರಿಗೆ ವಿಧೇಯನಾಗಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಮಗುವಾಗಿ ಕೂಸಾಗಿ ಈ ಲೋಕಕ್ಕೆ ಬಂದನು ಎನ್ನುವಂಥದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಅದು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ, ಲೂಕ 1ನೇ ಅಧ್ಯಾಯ 30-33 ಈ ರೀತಿಯಾಗಿ ಹೇಳ್ತದೆ. ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಏಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು. ಯೇಸು ಕ್ರಿಸ್ತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಅಂತ್ಯವಿಲ್ಲದ ರಾಜ್ಯವನ್ನು ಆಳುವುದಕ್ಕೋಸ್ಕರ ಆತನು ಈ ಭೂಲೋಕಕ್ಕೆ ಮನುಷ್ಯನಾಗಿ ಬಂದನು ಎನ್ನುವಂಥದ್ದನ್ನು ನಾವಿಲ್ಲಿ ನೋಡೋರಾಗಿದ್ದೇವೆ. ಮರಿಯಳು ಕನ್ಯೆಯಾಗಿದ್ದಳು. ಆ ಕನ್ಯೆಯಾದ ಮರಿಯಳಿಗೆ ದೇವದೂತ ಬಂದು ಏನು ಹೇಳ್ತಾ ಇದ್ದಾನೆ, ನಿನಗೊಬ್ಬ ಮಗ ಹುಟ್ಟುತ್ತಾನೆ, ಆ ಮಗನಿಗೆ ಏಸು ಎಂದು ಹೆಸರಿಡಬೇಕು, ಆತನು ಅಂತ್ಯವಿಲ್ಲದ ರಾಜ್ಯಕ್ಕೆ ಅರಸನಾಗುವನು ಎಂದು ಆಕೆಗೆ ಹೇಳ್ತಾ ಇದ್ದಾರೆ. ಅದಾದಮೇಲೆ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21-23 ಈ ರೀತಿಯಾಗಿ ಹೇಳ್ತದೆ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಇಲ್ಲಿ ದೇವದೂತ ಬಂದು ಯಾರ ಜೊತೆ ಮಾತಾಡ್ತಾ ಇದ್ದಾನೆ? ಯೋಸೇಫನ ಜೊತೆ. ಯೋಸೇಫನಿಗೂ ಮರಿಯಳಿಗೂ ಏನು ಸಂಬಂಧ? ಈ ಮರಿಯಳಿಗೆ ಮತ್ತು ಯೋಸೇಫನಿಗೂ ಇಬ್ಬರಿಗೂ ಎಂಗೇಜ್ಮೆಂಟ್ ಅಂತ ಹೇಳ್ತೀವಲ್ಲ, ನಿಶ್ಚಯ ಕಾರ್ಯ ಮುಗಿದಿತ್ತು. ನಿಶ್ಚಯ ಕಾರ್ಯ ಮುಗಿದ ಮೇಲೆ ಯಾರ ಮದುವೆ ಆಗೋವರೆಗೂ ಆ ಹುಡುಗನ ಮನೆಯಲ್ಲಿ ಹುಡುಗ ಇರಬೇಕು, ಹುಡುಗಿ ಮನೆಯಲ್ಲಿ ಹುಡುಗಿ ಇರಬೇಕು ಎನ್ನುವಂಥ ಒಂದು ವಿಧಿ ಇದೆ. ಇಲ್ಲಿ ಯೋಸೇಫನಿಗೂ ಮರಿಯಳಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರು ತಮ್ಮ ತಮ್ಮ ಮನೆಗಳಲ್ಲಿದ್ದರು. ಅಂಥ ಸಮಯದಲ್ಲಿ ಮರಿಯಳಿಗೆ ದೇವದೂತ ಬಂದು ನಿನಗೊಬ್ಬ ಮಗ ಹುಟ್ಟುತ್ತಾನೆ ಅಂತ ಹೇಳಿದರು. ಅದಾದಮೇಲೆ ಯೋಸೇಫನ ಹತ್ರ ಬಂದು ಮರಿಯಳಿಗೆ ಒಬ್ಬ ಮಗನು ಹುಟ್ಟುವನು, ಆತನಿಗೆ ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಅಂತ ದೇವದೂತರು ಯೋಸೇಫನ ಹತ್ರ ಬಂದು ಯೋಸೇಫನು ನಿದ್ದೆಯಲ್ಲಿರುವಾಗ ಆತನಿಗೆ ಹೇಳಿರುವಂಥದ್ದನ್ನು ನಾವಿಲ್ಲಿ ನೋಡೋರಾಗಿದ್ದೇವೆ. ಆತನು ಏಸು ಎಂದು ಆ ಮಗುವನ್ನು ಹೆಸರಿಡಬೇಕು ಅಂತ, ಮಗು ಹುಟ್ಟೋದಕ್ಕಿಂತ ಮುಂಚೆ ಯೋಸೇಫನಿಗೆ ಮರಿಯಳಿಗೆ ಹುಟ್ಟುವಂಥ ಮಗನಿಗೆ ಹೆಸರು ಕೂಡ ಅವರು ಹೇಳಿ ಹೋಗಿದ್ದಾರೆ. ಏಸು ಅಂದರೆ ಏನು? ಆತನು ರಕ್ಷಕನು ಅಂತ. ಯಾವುದರ ರಕ್ಷಕನು? ಪಾಪದಿಂದ ಬಿಡಿಸುವಂಥ ರಕ್ಷಕನು, ಈ ಜಗದ್ ರಕ್ಷಕನು. ಆತನು ಈ ಲೋಕದ ಪಾಪದಿಂದ ಬಿಡುಗಡೆ ಮಾಡುವಂಥ ರಕ್ಷಕನು. ಈ ಪಾಪ ಎಲ್ಲಿಂದ ಬಂತು? ಮೊದಲು ಆದಾಮನು ಮಾಡಿರುವಂಥ ಪಾಪ, ಆದಾಮನ ಅವಿಧೇಯತೆಯಿಂದ ಮಾಡಿರಲಿಕ್ಕಿರುವಂಥ ಪಾಪ ಪ್ರಪಂಚದಾದ್ಯಂತ ಹರಡಿಕೊಂಡಿರುವುದರಿಂದ ಮೊದಲನೇ ಆದಾಮನು ಮಾಡಿರಲಿಕ್ಕಿರುವಂಥ ಪಾಪ ಪ್ರಪಂಚದೆಲ್ಲ ಹರಡಿಕೊಂಡಿರುವುದರಿಂದ ಎರಡನೆಯ ಆದಾಮನಾಗಿ ಬಂದಿರಲಿಕ್ಕಿರುವಂಥ ಏಸು ಕ್ರಿಸ್ತನು ಆ ಪಾಪಗಳನ್ನು ತೊಳೆಯುವುದಕ್ಕೋಸ್ಕರ ಜಗದ್ರಕ್ಷಕನಾಗಿ ಹುಟ್ಟಿ ಬಂದನು, ಕೂಸಾಗಿ ಹುಟ್ಟಿ ಬಂದನು.
ಕೂಸಾಗಿ ಹುಟ್ಟಿ ಬಂದದ್ದು ಯಾಕೆ ಎನ್ನುವಂಥ ಒಂದು ಪ್ರಶ್ನೆಗೆ ಇದು ಉತ್ತರವಾಗಿದೆ. ಆತನು ಈ ಲೋಕದಲ್ಲಿ ಪಾಪದಿಂದ ಬಿಡಿಸುವುದಕ್ಕೋಸ್ಕರ, ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿರುವಂಥ ದೇವರಾಗಿದ್ದಾನೆ. ಮತ್ತು ಇನ್ನೊಂದೇನು ಹೇಳ್ತಾ ಇದೆ ಅಲ್ಲಿ ಕೆಳಗಂದರೆ, ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತೇನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡಬೇಕು ಎಂದು. ಇಮ್ಮಾನುವೇಲ್ ಅಂತಂದರೆ ದೇವರು ನಮ್ಮ ಕೂಡ ಇದ್ದಾನೆ ಎನ್ನುವಂಥ ಅರ್ಥವನ್ನು ಕೊಡುವಂಥದ್ದಾಗಿದೆ. ಇದು ಇಮ್ಮಾನುವೇಲ್ ಅಂತ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡಬೇಕು. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಕೂಡ ಇದ್ದಾನೆ ಎನ್ನುವಂಥದ್ದು ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ 700 ವರ್ಷಗಳ ಹಿಂದೆ ಯೆಶಾಯ ಪ್ರವಾದಿಯು ಪ್ರವಾದನೆಯನ್ನು ನುಡಿದಿರುವಂಥದ್ದನ್ನು ನಾವಿಲ್ಲಿ ನೋಡುವರಾಗಿದ್ದೇವೆ. ಆ ಪ್ರವಾದಿ ನುಡಿದಿರುವ ಹಾಗೆ ಯೇಸು ಕ್ರಿಸ್ತನು ಕನ್ಯೆ ಮರಿಯಳ ಗರ್ಭದಲ್ಲಿಯೇ ಕೂಸಾಗಿ ಜನಿಸಿ ಬಂದನು, ಇಮ್ಮಾನುವೇಲನಾಗಿ ಜನಿಸಿ ಬಂದನು. ಆತನು ಸದಾ ನಮ್ಮ ಜೊತೆ ಇರುವ ಆತನಾಗಿದ್ದಾನೆ, ಇಮ್ಮಾನುವೇಲನ ಆಗಿದ್ದಾನೆ. ಆತನ ರಾಜ್ಯಕ್ಕೆ ಅಂತ್ಯವಿಲ್ಲದ ರಾಜ್ಯವನ್ನು ಆಳುವುದಕ್ಕೆ ಇಲ್ಲಿ ಬಂದಿದ್ದಾನೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡುವರಾಗಿದ್ದೇವೆ. ಅದೇ ರೀತಿಯಾಗಿ 1 ತಿಮೋಥೆಯರಿಗೆ ಬರೆದ ಪತ್ರಿಕೆ 1 ತಿಮೋಥೆ 1ನೇ ಅಧ್ಯಾಯ 15 ಭಾಗದಲ್ಲಿ ಈ ರೀತಿಯಾಗಿ ನೋಡ್ತೇವೆ. ಕ್ರಿಸ್ತ ಯೇಸು ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಯಾಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು? ಆತನು ರಕ್ಷಕನಾಗಿ, ಅಂದರೆ ಜಗದ್ರಕ್ಷಕನಾಗಿ ಈ ಲೋಕದ ಜನರನ್ನು ಪಾಪದಿಂದ ಬಿಡಿಸುವುದಕ್ಕೋಸ್ಕರ ರಕ್ಷಕನಾಗಿ ಈ ಲೋಕಕ್ಕೆ ಬಂದನು. ಇಮ್ಮಾನುವೇಲನಾಗಿ ನಮ್ಮ ಜೊತೆ ಇರುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಈಗಿಲ್ಲಿ 1 ತಿಮೋಥೆ 1ನೇ ಅಧ್ಯಾಯ 15ನೇ ವಚನ ಭಾಗದಲ್ಲಿ ಹೇಳ್ತದೆ, ಕ್ರಿಸ್ತ ಯೇಸು ಪಾಪಿಗಳನ್ನು ಹುಡುಕಿ 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 ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎನ್ನುವಂಥದ್ದನ್ನು ನಾವು ಇಲ್ಲಿ ನೋಡೋರಾಗಿದ್ದೇವೆ. ಯಾಕೆಂದರೆ ಒಬ್ಬ ಕುರುಬನ ಹತ್ತಿರ 99 ಕುರಿಗಳಿರಲಾಗಿ 100 ಕುರಿಗಳಿರಲಾಗಿ 99 ಕುರಿಗಳು ಬಂದು ಹಟ್ಟಿಯಲ್ಲಿ ಸೇರಿದವು. ಆದರೆ 1 ಕುರಿ ಮಾತ್ರ ಕಳೆದು ಹೋಗಿತ್ತು. ಆ 1 ಕುರಿ ಹುಡುಕುವುದಕ್ಕೋಸ್ಕರ ಆ ಕುರುಬನು ಹೋಗುವ ಹಾಗೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಂಥ ಪ್ರತಿ ಮನುಷ್ಯನು ಪಾಪದಿಂದ ಬಿಡುಗಡೆಯಾಗಬೇಕು, ಮೋಕ್ಷಕ್ಕೆ ಹೋಗಬೇಕು, ದೇವರ ರಾಜ್ಯಕ್ಕೆ ಸೇರಬೇಕು ಎನ್ನುವಂಥದ್ದು ಆತನ ಇಷ್ಟವಾಗಿದೆ. ಆದುದರಿಂದ ಆತನು ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ರಕ್ಷಕನಾಗಿ, ಜಗದ್ರಕ್ಷಕನಾಗಿ, ರಕ್ಷಕ ಎನ್ನುವಂಥ ಹೆಸರನ್ನು ಪಡೆದುಕೊಂಡವನಾಗಿ ಈ ಲೋಕಕ್ಕೆ ಬಂದನು ಎನ್ನುವಂಥದ್ದನ್ನು ನಾವು ನೋಡೋರಾಗಿದ್ದೇವೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 17ರಲ್ಲಿ ಈ ರೀತಿಯಾಗಿ ಹೇಳ್ತದೆ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ಎಂದು ಕಳುಹಿಸಿಕೊಟ್ಟನು. ಏನಂತೆ? ಲೋಕಕ್ಕೆ ರಕ್ಷಣೆಯಾಗಬೇಕು ಎಂದು. ಕಡೇ ಆದಾಮನಾಗಿ ಯೇಸು ಕ್ರಿಸ್ತನು ಕಡೇ ಆದಾಮನಾಗಿ ತಾನು ಸೃಷ್ಟಿಸಿದ ಮೊದಲನೆಯ ಆದಾಮನು ಮಾಡಿರುವಂಥ ಪಾಪಗಳಿಂದ ಬಿಡಿಸುವುದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬಂದನು. ದೇವರ ಮಗನ ಮುಖಾಂತರ ಯೇಸು ಕ್ರಿಸ್ತನ, ದೇವರ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ ಈ ಲೋಕಕ್ಕೆ ರಕ್ಷಣೆಯಾಗಬೇಕು ಎನ್ನುವುದಕ್ಕೋಸ್ಕರ ಆತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು ಎನ್ನುವಂಥದ್ದು ಇಲ್ಲಿ ನಾವು ನೋಡ್ತೇವೆ. ಹಾಗಾದರೆ ರಕ್ಷಣೆ ಎಂದರೇನು? ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ
ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಚನ 9, 10 ಈ ರೀತಿಯಾಗಿ ಹೇಳ್ತದೆ. ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ರಕ್ಷಣೆಯಾಗುತ್ತದೆ, ನೀತಿಯೂ ದೊರೆಯುತ್ತದೆ ಮತ್ತು ಬಾಯಿಂದ ಅರಿಕೆ ಮಾಡೋದರ ಮೂಲಕ ರಕ್ಷಣೆಯಾಗುತ್ತದೆ ಎನ್ನುವಂಥದ್ದು ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಯೇಸುವನ್ನು ಕರ್ತನು ಅಂತ ಹೇಳಬೇಕು. ಯೇಸುವನ್ನು ಕರ್ತನು ಎಂದು ನಾವು ಒಪ್ಪಿಕೊಳ್ಳಬೇಕು. ಯೇಸುವೇ ಕರ್ತನು ಎಂದು ನಾವು ಒಪ್ಪಿಕೊಳ್ಳಬೇಕು. ಯೇಸುವೇ ಜಗದ್ರಕ್ಷಕನು, ಪಾಪದ ವಿಮೋಚಕನು, ಪಾಪದಿಂದ ಬಿಡಿಸುವಾತನು. ಅದಕ್ಕೋಸ್ಕರವೇ ಆತನು ಶಿಲುಬೆಯನ್ನೇರಿದನು, ಅದಕ್ಕೋಸ್ಕರವೇ ಆತನು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದನು, ಅದಕ್ಕೋಸ್ಕರವೇ ಆತನು ಈ ಲೋಕಕ್ಕೆ ಕೂಸಾಗಿ ಬಂದನು ಎನ್ನುವಂಥ ಸಡಗರ ಸಂಭ್ರಮ ಈ ತಿಂಗಳಲ್ಲಿ ನಾವು ಆಚರಿಸುವವರಾಗಿದ್ದೇವೆ. ಮತ್ತು ಯಾರ್ಯಾರು ಯೇಸು ಕ್ರಿಸ್ತನು ನಿಜವಾದ ದೇವರು ಮತ್ತು ಜಗದ್ರಕ್ಷಕನು, ಆಮೇಲೆ ಇಮ್ಮಾನುವೇಲನು ಎಂದು ಹೇಳ್ತಾರೋ, ಅಥವಾ ಸತ್ತವರೊಳಗಿಂದ ಎದ್ದಂಥ ದೇವರು ಮತ್ತು ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ತಾರೋ, ಯೇಸು ಕ್ರಿಸ್ತನ ಸತ್ತವರೊಳಗಿಂದ ಎದ್ದವನು ಎಂದು ಹೇಳ್ತಾರೋ, ಅಂಥವರು ತಮ್ಮ ಪಾಪಗಳನ್ನು ತಮ್ಮ ಬಾಯಿಂದ ಹೇಳಬೇಕು. ಯೇಸುವೇ, ನಾನು ಪಾಪಿ, ನಾನು ನಿನ್ನನ್ನು ನಂಬ್ತೇನೆ, ನೀನೇ ದೇವರು ಎಂದು ನಾನು ನಂಬ್ತೇನೆ ಎನ್ನುವಂಥ ವಿಷಯವನ್ನು ನಾವು ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಉಂಟಾಗುತ್ತದೆ, ಪಾಪದಿಂದ ಬಿಡುಗಡೆ ಉಂಟಾಗುತ್ತದೆ. ಇಮ್ಮಾನುವೇಲನು ಸದಾ ನಮ್ಮ ಜೊತೆಗಿರುತ್ತಾನೆ. ಅಂತ್ಯವಿಲ್ಲದ ರಾಜ್ಯದಲ್ಲಿ ನಾವು ಸೇರುವವರಾಗಿದ್ದೇವೆ. ಅಂತ್ಯವಿಲ್ಲದ ರಾಜ್ಯವನ್ನು ಆಳುವುದಕ್ಕೆ ಯೇಸು ಕ್ರಿಸ್ತನು ಕೂಸಾಗಿ ಲೋಕಕ್ಕೆ ಬಂದನು, ರಕ್ಷಕನಾಗಿ ಲೋಕಕ್ಕೆ ಬಂದನು, ಇಮ್ಮಾನುವೇಲನಾಗಿ ಲೋಕಕ್ಕೆ ಬಂದನು, ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎನ್ನುವಂಥದ್ದನ್ನು ಈ ಒಂದು ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ತಿಳಿದುಕೊಂಡವರಾಗಿ ನಾವು ಹಬ್ಬವನ್ನು ಆಚರಿಸುವುದಾದರೆ ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಹುಟ್ಟಿ ಬರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ವಾಕ್ಯವನ್ನು ಮುಗಿಸುತ್ತೇನೆ. ಮತ್ತೊಂದು ಆವರ್ತಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಆಮೇನ್.